ಡ್ರಗ್ಸ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಮುನಿರಾಜು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪೊಲೀಸರ ಬೆಂಬಲ ಇಲ್ಲದೆ ಇದ್ಯಾವುದು ಕೂಡ ನಡೆಯೋದಿಲ್ಲ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮೂರು ಫ್ಯಾಕ್ಟರಿಗಳು ಅಂತಂದ್ರೆ ಏನ್ ಕತೆ? ಡ್ರಗ್ಸ್ಗಳದ್ದು 3 ಫ್ಯಾಕ್ಟರಿ ನಮ್ಮ ಬೆಂಗಳೂರಿನಲ್ಲಿ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಿದ್ದಾರೆ. ರಾಜಾರೋಷವಾಗಿ ಫ್ಯಾಕ್ಟರಿಗಳನ್ನ ಮಾಡಿದ್ದೇಗೆ, ಆ ಫ್ಯಾಕ್ಟರಿಗಳಲ್ಲಿ ಡ್ರಗ್ಸ್ ತಯಾರಾಗ್ತಾ ಇದ್ದದ್ದು ಹೇಗೆ, ಇದ್ಯಾವುದು ಕೂಡ ಸರ್ಕಾರದ ಗಮನಕ್ಕೆ ಬರಲಿಲ್ವಾ? ರಾಜ್ಯ ಇಂಟೆಲಿಜೆನ್ಸ್ ಪೊಲೀಸ್ ಇಲಾಖೆ ವೈಫಲ್ಯ ಇದು. ಡ್ರಗ್ಸ್ ಮಾರಾಟಕ್ಕೆ ಕ್ರೈಮ್ ಸಿಬ್ಬಂದಿ ಪಿಸಿಗಳ ಬೆಂಬಲ ಇದೆ. ಅವರ ಬೆಂಬಲದಿಂದ ಈ ರೀತಿ ರಾಜಾರೋಷವಾಗಿ ಡ್ರಗ್ಸ್ಗಳನ್ನು ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಪರಮೇಶ್ವರ್ ಸಾಹೇಬ್ರನ್ನ ಇದ್ರ ಬಗ್ಗೆ ಕೇಳಿದ್ರೆ ತಿಳ್ಕೊಂಡು ಹೇಳ್ತೀನಿ, ಗೊತ್ತಿಲ್ಲ ಅಂತಾರೆ. ದೊಡ್ಡ ರೀತಿಯಲ್ಲಿ ನಾವು ಡ್ರಗ್ಸ್ ಜಾಲದ್ದು ನಾನೊಬ್ಬ ಯುವ ಘಟಕದ ಅಧ್ಯಕ್ಷ ಇದ್ದೀನಿ. ಜನವರಿ ತಿಂಗಳಲ್ಲಿ ದೊಡ್ಡ ರೀತಿಯಲ್ಲಿ ನಾವು ಜನವರಿ 12ನೇ ತಾರೀಕು ನಮ್ಮ ನ್ಯಾಷನಲ್ ಯೂತ್ ಡೇ, ಸ್ವಾಮಿ ವಿವೇಕಾನಂದರ ಜಯಂತಿ ಆಗಿದ ತಕ್ಷಣ ದೊಡ್ಡ ರೀತಿಯಲ್ಲಿ ನಾವು ಇದ್ರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಇಡೀ ರಾಜ್ಯವ್ಯಾಪಿಯಲ್ಲಿ ಎಲ್ಲ ತಾಲೂಕು ಘಟಕದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲೇ, ನಿಮ್ಗೆ ಗೊತ್ತಿದೆ ಓದ್ಸತಿ ಸೆಷನ್ ಟೈಮಲ್ಲೇ ಆಯಿತು, ಸ್ವಕ್ಷೇತ್ರದಲ್ಲೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಗೋವಾಲ್ ಮಾರ್ತಿತ್ತು. ಅದು ಏನು ಬರೀ ಪೆಡ್ಲಿಂಗ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗೇ ಮಾಡಿಬಿಟ್ಟಿದ್ರು. ಅದೇನೋ MDM ಏನೋ ಅದೇನೇನೋ ಡ್ರಗ್ಸು, ಸಿಂಥೆಟಿಕ್ ಡ್ರಗ್ಸ್ನ. ಈಗ ಎಲ್ಲ ಕಡೆ ನಿಮ್ಮ ಡ್ರಗ್ಸ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಮುನಿರಾಜು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪೊಲೀಸರ ಬೆಂಬಲ ಇಲ್ಲದೆ ಇದ್ಯಾವುದು ಕೂಡ ನಡೆಯೋದಿಲ್ಲ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮೂರು ಫ್ಯಾಕ್ಟರಿಗಳು ಅಂತಂದ್ರೆ ಏನ್ ಕತೆ? ಡ್ರಗ್ಸ್ಗಳದ್ದು 3 ಫ್ಯಾಕ್ಟರಿ ನಮ್ಮ ಬೆಂಗಳೂರಿನಲ್ಲಿ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಿದ್ದಾರೆ. ರಾಜಾರೋಷವಾಗಿ ಫ್ಯಾಕ್ಟರಿಗಳನ್ನ ಮಾಡಿದ್ದೇಗೆ, ಆ ಫ್ಯಾಕ್ಟರಿಗಳಲ್ಲಿ ಡ್ರಗ್ಸ್ ತಯಾರಾಗ್ತಾ ಇದ್ದದ್ದು ಹೇಗೆ, ಇದ್ಯಾವುದು ಕೂಡ ಸರ್ಕಾರದ ಗಮನಕ್ಕೆ ಬರಲಿಲ್ವಾ? ರಾಜ್ಯ ಇಂಟೆಲಿಜೆನ್ಸ್ ಪೊಲೀಸ್ ಇಲಾಖೆ ವೈಫಲ್ಯ ಇದು. ಡ್ರಗ್ಸ್ ಮಾರಾಟಕ್ಕೆ ಕ್ರೈಮ್ ಸಿಬ್ಬಂದಿ ಪಿಸಿಗಳ ಬೆಂಬಲ ಇದೆ. ಅವರ ಬೆಂಬಲದಿಂದ ಈ ರೀತಿ ರಾಜಾರೋಷವಾಗಿ ಡ್ರಗ್ಸ್ಗಳನ್ನು ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಪರಮೇಶ್ವರ್ ಸಾಹೇಬ್ರನ್ನ ಇದ್ರ ಬಗ್ಗೆ ಕೇಳಿದ್ರೆ ತಿಳ್ಕೊಂಡು ಹೇಳ್ತೀನಿ, ಗೊತ್ತಿಲ್ಲ ಅಂತಾರೆ. ದೊಡ್ಡ ರೀತಿಯಲ್ಲಿ ನಾವು ಡ್ರಗ್ಸ್ ಜಾಲದ್ದು ನಾನೊಬ್ಬ ಯುವ ಘಟಕದ ಅಧ್ಯಕ್ಷ ಇದ್ದೀನಿ. ಜನವರಿ ತಿಂಗಳಲ್ಲಿ ದೊಡ್ಡ ರೀತಿಯಲ್ಲಿ ನಾವು ಜನವರಿ 12ನೇ ತಾರೀಕು ನಮ್ಮ ನ್ಯಾಷನಲ್ ಯೂತ್ ಡೇ, ಸ್ವಾಮಿ ವಿವೇಕಾನಂದರ ಜಯಂತಿ ಆಗಿದ ತಕ್ಷಣ ದೊಡ್ಡ ರೀತಿಯಲ್ಲಿ ನಾವು ಇದ್ರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಇಡೀ ರಾಜ್ಯವ್ಯಾಪಿಯಲ್ಲಿ ಎಲ್ಲ ತಾಲೂಕು ಘಟಕದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲೇ, ನಿಮ್ಗೆ ಗೊತ್ತಿದೆ ಓದ್ಸತಿ ಸೆಷನ್ ಟೈಮಲ್ಲೇ ಆಯಿತು, ಸ್ವಕ್ಷೇತ್ರದಲ್ಲೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಗೋವಾಲ್ ಮಾರ್ತಿತ್ತು. ಅದು ಏನು ಬರೀ ಪೆಡ್ಲಿಂಗ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗೇ ಮಾಡಿಬಿಟ್ಟಿದ್ರು. ಅದೇನೋ MDM ಏನೋ ಅದೇನೇನೋ ಡ್ರಗ್ಸು, ಸಿಂಥೆಟಿಕ್ ಡ್ರಗ್ಸ್ನ. ಈಗ ಎಲ್ಲ ಕಡೆ ನಿಮ್ಮ ಡ್ರಗ್ಸ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಮುನಿರಾಜು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪೊಲೀಸರ ಬೆಂಬಲ ಇಲ್ಲದೆ ಇದ್ಯಾವುದು ಕೂಡ ನಡೆಯೋದಿಲ್ಲ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮೂರು ಫ್ಯಾಕ್ಟರಿಗಳು ಅಂತಂದ್ರೆ ಏನ್ ಕತೆ? ಡ್ರಗ್ಸ್ಗಳದ್ದು 3 ಫ್ಯಾಕ್ಟರಿ ನಮ್ಮ ಬೆಂಗಳೂರಿನಲ್ಲಿ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಿದ್ದಾರೆ. ರಾಜಾರೋಷವಾಗಿ ಫ್ಯಾಕ್ಟರಿಗಳನ್ನ ಮಾಡಿದ್ದೇಗೆ, ಆ ಫ್ಯಾಕ್ಟರಿಗಳಲ್ಲಿ ಡ್ರಗ್ಸ್ ತಯಾರಾಗ್ತಾ ಇದ್ದದ್ದು ಹೇಗೆ, ಇದ್ಯಾವುದು ಕೂಡ ಸರ್ಕಾರದ ಗಮನಕ್ಕೆ ಬರಲಿಲ್ವಾ? ರಾಜ್ಯ ಇಂಟೆಲಿಜೆನ್ಸ್ ಪೊಲೀಸ್ ಇಲಾಖೆ ವೈಫಲ್ಯ ಇದು. ಡ್ರಗ್ಸ್ ಮಾರಾಟಕ್ಕೆ ಕ್ರೈಮ್ ಸಿಬ್ಬಂದಿ ಪಿಸಿಗಳ ಬೆಂಬಲ ಇದೆ. ಅವರ ಬೆಂಬಲದಿಂದ ಈ ರೀತಿ ರಾಜಾರೋಷವಾಗಿ ಡ್ರಗ್ಸ್ಗಳನ್ನು ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಪರಮೇಶ್ವರ್ ಸಾಹೇಬ್ರನ್ನ ಇದ್ರ ಬಗ್ಗೆ ಕೇಳಿದ್ರೆ ತಿಳ್ಕೊಂಡು ಹೇಳ್ತೀನಿ, ಗೊತ್ತಿಲ್ಲ ಅಂತಾರೆ. ದೊಡ್ಡ ರೀತಿಯಲ್ಲಿ ನಾವು ಡ್ರಗ್ಸ್ ಜಾಲದ್ದು ನಾನೊಬ್ಬ ಯುವ ಘಟಕದ ಅಧ್ಯಕ್ಷ ಇದ್ದೀನಿ. ಜನವರಿ ತಿಂಗಳಲ್ಲಿ ದೊಡ್ಡ ರೀತಿಯಲ್ಲಿ ನಾವು ಜನವರಿ 12ನೇ ತಾರೀಕು ನಮ್ಮ ನ್ಯಾಷನಲ್ ಯೂತ್ ಡೇ, ಸ್ವಾಮಿ ವಿವೇಕಾನಂದರ ಜಯಂತಿ ಆಗಿದ ತಕ್ಷಣ ದೊಡ್ಡ ರೀತಿಯಲ್ಲಿ ನಾವು ಇದ್ರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಇಡೀ ರಾಜ್ಯವ್ಯಾಪಿಯಲ್ಲಿ ಎಲ್ಲ ತಾಲೂಕು ಘಟಕದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲೇ, ನಿಮ್ಗೆ ಗೊತ್ತಿದೆ ಓದ್ಸತಿ ಸೆಷನ್ ಟೈಮಲ್ಲೇ ಆಯಿತು, ಸ್ವಕ್ಷೇತ್ರದಲ್ಲೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಗೋವಾಲ್ ಮಾರ್ತಿತ್ತು. ಅದು ಏನು ಬರೀ ಪೆಡ್ಲಿಂಗ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗೇ ಮಾಡಿಬಿಟ್ಟಿದ್ರು. ಅದೇನೋ MDM ಏನೋ ಅದೇನೇನೋ ಡ್ರಗ್ಸು, ಸಿಂಥೆಟಿಕ್ ಡ್ರಗ್ಸ್ನ. ಈಗ ಎಲ್ಲ ಕಡೆ ನಿಮ್ಮ ಡ್ರಗ್ಸ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಮುನಿರಾಜು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪೊಲೀಸರ ಬೆಂಬಲ ಇಲ್ಲದೆ ಇದ್ಯಾವುದು ಕೂಡ ನಡೆಯೋದಿಲ್ಲ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮೂರು ಫ್ಯಾಕ್ಟರಿಗಳು ಅಂತಂದ್ರೆ ಏನ್ ಕತೆ? ಡ್ರಗ್ಸ್ಗಳದ್ದು 3 ಫ್ಯಾಕ್ಟರಿ ನಮ್ಮ ಬೆಂಗಳೂರಿನಲ್ಲಿ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಿದ್ದಾರೆ. ರಾಜಾರೋಷವಾಗಿ ಫ್ಯಾಕ್ಟರಿಗಳನ್ನ ಮಾಡಿದ್ದೇಗೆ, ಆ ಫ್ಯಾಕ್ಟರಿಗಳಲ್ಲಿ ಡ್ರಗ್ಸ್ ತಯಾರಾಗ್ತಾ ಇದ್ದದ್ದು ಹೇಗೆ, ಇದ್ಯಾವುದು ಕೂಡ ಸರ್ಕಾರದ ಗಮನಕ್ಕೆ ಬರಲಿಲ್ವಾ? ರಾಜ್ಯ ಇಂಟೆಲಿಜೆನ್ಸ್ ಪೊಲೀಸ್ ಇಲಾಖೆ ವೈಫಲ್ಯ ಇದು. ಡ್ರಗ್ಸ್ ಮಾರಾಟಕ್ಕೆ ಕ್ರೈಮ್ ಸಿಬ್ಬಂದಿ ಪಿಸಿಗಳ ಬೆಂಬಲ ಇದೆ. ಅವರ ಬೆಂಬಲದಿಂದ ಈ ರೀತಿ ರಾಜಾರೋಷವಾಗಿ ಡ್ರಗ್ಸ್ಗಳನ್ನು ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಪರಮೇಶ್ವರ್ ಸಾಹೇಬ್ರನ್ನ ಇದ್ರ ಬಗ್ಗೆ ಕೇಳಿದ್ರೆ ತಿಳ್ಕೊಂಡು ಹೇಳ್ತೀನಿ, ಗೊತ್ತಿಲ್ಲ ಅಂತಾರೆ.
ದೊಡ್ಡ ರೀತಿಯಲ್ಲಿ ನಾವು ಡ್ರಗ್ಸ್ ಜಾಲದ್ದು ನಾನೊಬ್ಬ ಯುವ ಘಟಕದ ಅಧ್ಯಕ್ಷ ಇದ್ದೀನಿ. ಜನವರಿ ತಿಂಗಳಲ್ಲಿ ದೊಡ್ಡ ರೀತಿಯಲ್ಲಿ ನಾವು ಜನವರಿ 12ನೇ ತಾರೀಕು ನಮ್ಮ ನ್ಯಾಷನಲ್ ಯೂತ್ ಡೇ, ಸ್ವಾಮಿ ವಿವೇಕಾನಂದರ ಜಯಂತಿ ಆಗಿದ ತಕ್ಷಣ ದೊಡ್ಡ ರೀತಿಯಲ್ಲಿ ನಾವು ಇದ್ರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಇಡೀ ರಾಜ್ಯವ್ಯಾಪಿಯಲ್ಲಿ ಎಲ್ಲ ತಾಲೂಕು ಘಟಕದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲೇ, ನಿಮ್ಗೆ ಗೊತ್ತಿದೆ ಓದ್ಸತಿ ಸೆಷನ್ ಟೈಮಲ್ಲೇ ಆಯಿತು, ಸ್ವಕ್ಷೇತ್ರದಲ್ಲೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಗೋವಾಲ್ ಮಾರ್ತಿತ್ತು. ಅದು ಏನು ಬರೀ ಪೆಡ್ಲಿಂಗ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗೇ ಮಾಡಿಬಿಟ್ಟಿದ್ರು. ಅದೇನೋ MDMA ಅದೇನೇನೋ ಡ್ರಗ್ಸು, ಸಿಂಥೆಟಿಕ್ ಡ್ರಗ್ಸ್ನ. ಈಗ ಎಲ್ಲ ಕಡೆ ನಿಮ್ಮ ಡ್ರಗ್ಸ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಮುನಿರಾಜು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪೊಲೀಸರ ಬೆಂಬಲ ಇಲ್ಲದೆ ಇದ್ಯಾವುದು ಕೂಡ ನಡೆಯೋದಿಲ್ಲ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮೂರು ಫ್ಯಾಕ್ಟರಿಗಳು ಅಂತಂದ್ರೆ ಏನ್ ಕತೆ? ಡ್ರಗ್ಸ್ಗಳದ್ದು 3 ಫ್ಯಾಕ್ಟರಿ ನಮ್ಮ ಬೆಂಗಳೂರಿನಲ್ಲಿ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಿದ್ದಾರೆ. ರಾಜಾರೋಷವಾಗಿ ಫ್ಯಾಕ್ಟರಿಗಳನ್ನ ಮಾಡಿದ್ದೇಗೆ, ಆ ಫ್ಯಾಕ್ಟರಿಗಳಲ್ಲಿ ಡ್ರಗ್ಸ್ ತಯಾರಾಗ್ತಾ ಇದ್ದದ್ದು ಹೇಗೆ? ಇದು ಯಾವುದೂ ಕೂಡ ಸರ್ಕಾರದ ಗಮನಕ್ಕೆ ಬರಲಿಲ್ವಾ? ರಾಜ್ಯ ಇಂಟೆಲಿಜೆನ್ಸ್ ಪೊಲೀಸ್ ಇಲಾಖೆ ವೈಫಲ್ಯ ಇದು. ಡ್ರಗ್ಸ್ ಮಾರಾಟಕ್ಕೆ ಕ್ರೈಮ್ ಸಿಬ್ಬಂದಿ PCಗಳ ಬೆಂಬಲ ಇದೆ. ಅವರ ಬೆಂಬಲದಿಂದ ಈ ರೀತಿ ರಾಜಾರೋಷವಾಗಿ ಡ್ರಗ್ಸ್ಗಳನ್ನು ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಪರಮೇಶ್ವರ್ ಸಾಹೇಬರನ್ನ ಇದ್ರ ಬಗ್ಗೆ ಕೇಳಿದ್ರೆ ತಿಳ್ಕೊಂಡು ಹೇಳ್ತೀನಿ, ಗೊತ್ತಿಲ್ಲ ಅಂತಾರೆ. ದೊಡ್ಡ ರೀತಿಯಲ್ಲಿ ನಾವು ಡ್ರಗ್ಸ್ ಜಾಲದ್ದು ನಾನೊಬ್ಬ ಯುವ ಘಟಕದ ಅಧ್ಯಕ್ಷ ಇದ್ದೀನಿ. ಜನವರಿ ತಿಂಗಳಲ್ಲಿ ದೊಡ್ಡ ರೀತಿಯಲ್ಲಿ ನಾವು ಜನವರಿ 12ನೇ ತಾರೀಕು ನಮ್ಮ ನ್ಯಾಷನಲ್ ಯೂತ್ ಡೇ, ಸ್ವಾಮಿ ವಿವೇಕಾನಂದರ ಜಯಂತಿ ಆಗಿದ ತಕ್ಷಣ ದೊಡ್ಡ ರೀತಿಯಲ್ಲಿ ನಾವು ಇದ್ರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಇಡೀ ರಾಜ್ಯವ್ಯಾಪಿಯಲ್ಲಿ ಎಲ್ಲ ತಾಲೂಕು ಘಟಕದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲೇ, ನಿಮ್ಗೆ ಗೊತ್ತಿದೆ ಓದ್ಸತಿ ಸೆಷನ್ ಟೈಮಲ್ಲೇ ಆಯಿತು, ಸ್ವಕ್ಷೇತ್ರದಲ್ಲೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಗೋವಾಲ್ ಮಾರ್ತಿತ್ತು. ಅದು ಏನು ಬರೀ ಪೆಡ್ಲಿಂಗ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗೇ ಮಾಡಿಬಿಟ್ಟಿದ್ರು. ಅದೇನೋ MDMA ಅದೇನೇನೋ ಡ್ರಗ್ಸು, ಸಿಂಥೆಟಿಕ್ ಡ್ರಗ್ಸ್ನ. ಈಗ ಎಲ್ಲ ಕಡೆ ನಿಮ್ಮ ಡ್ರಗ್ಸ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಮುನಿರಾಜು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪೊಲೀಸರ ಬೆಂಬಲ ಇಲ್ಲದೆ ಇದ್ಯಾವುದು ಕೂಡ ನಡೆಯೋದಿಲ್ಲ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮೂರು ಫ್ಯಾಕ್ಟರಿಗಳು ಅಂತಂದ್ರೆ ಏನ್ ಕತೆ? ಡ್ರಗ್ಸ್ಗಳದ್ದು 3 ಫ್ಯಾಕ್ಟರಿ ನಮ್ಮ ಬೆಂಗಳೂರಿನಲ್ಲಿ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಿದ್ದಾರೆ. ರಾಜಾರೋಷವಾಗಿ ಫ್ಯಾಕ್ಟರಿಗಳನ್ನ ಮಾಡಿದ್ದೇಗೆ, ಆ ಫ್ಯಾಕ್ಟರಿಗಳಲ್ಲಿ ಡ್ರಗ್ಸ್ ತಯಾರಾಗ್ತಾ ಇದ್ದದ್ದು ಹೇಗೆ? ಇದು ಯಾವುದೂ ಕೂಡ ಸರ್ಕಾರದ ಗಮನಕ್ಕೆ ಬರಲಿಲ್ವಾ? ರಾಜ್ಯ ಇಂಟೆಲಿಜೆನ್ಸ್ ಪೊಲೀಸ್ ಇಲಾಖೆ ವೈಫಲ್ಯ ಇದು. ಡ್ರಗ್ಸ್ ಮಾರಾಟಕ್ಕೆ ಕ್ರೈಮ್ ಸಿಬ್ಬಂದಿ PCಗಳ ಬೆಂಬಲ ಇದೆ. ಅವರ ಬೆಂಬಲದಿಂದ ಈ ರೀತಿ ರಾಜಾರೋಷವಾಗಿ ಡ್ರಗ್ಸ್ಗಳನ್ನು ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಪರಮೇಶ್ವರ್ ಸಾಹೇಬರನ್ನ ಇದ್ರ ಬಗ್ಗೆ ಕೇಳಿದ್ರೆ ತಿಳ್ಕೊಂಡು ಹೇಳ್ತೀನಿ, ಗೊತ್ತಿಲ್ಲ ಅಂತಾರೆ. ದೊಡ್ಡ ರೀತಿಯಲ್ಲಿ ನಾವು ಡ್ರಗ್ಸ್ ಜಾಲದ್ದು ನಾನೊಬ್ಬ ಯುವ ಘಟಕದ ಅಧ್ಯಕ್ಷ ಇದ್ದೀನಿ. ಜನವರಿ ತಿಂಗಳಲ್ಲಿ ದೊಡ್ಡ ರೀತಿಯಲ್ಲಿ ನಾವು ಜನವರಿ 12ನೇ ತಾರೀಕು ನಮ್ಮ ನ್ಯಾಷನಲ್ ಯೂತ್ ಡೇ, ಸ್ವಾಮಿ ವಿವೇಕಾನಂದರ ಜಯಂತಿ ಆಗಿದ ತಕ್ಷಣ ದೊಡ್ಡ ರೀತಿಯಲ್ಲಿ ನಾವು ಇದ್ರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಇಡೀ ರಾಜ್ಯ